ರೋಡ್ ಟು ಡೂಮ್ಸ್ಡೇ ಸೀರೀಸ್ನ ಫಸ್ಟ್ ಎಪಿಸೋಡಲ್ಲಿ ನಾವಿವತ್ತು ಎಕ್ಸ್ಮೆನ್ ಬಗ್ಗೆ ಮಾತಾಡೋಣ. ಸೊ 15 ವಾರ 15 ಮಾರ್ವೆಲ್ ಪ್ರಾಜೆಕ್ಟ್ಸ್ ಇವೆಲ್ಲನೂ ಕೂಡ ಡೈರೆಕ್ಟಾಗಿ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಗೆ ಕನೆಕ್ಟ್ ಆಗುತ್ತೆ. ಸೊ ಹೇಗೆ ಕನೆಕ್ಟ್ ಆಗುತ್ತೆ, ಯಾವ ಥರ ಕನೆಕ್ಟ್ ಆಗುತ್ತೆ, ಈ ಮೂವಿಯಲ್ಲಿ ಅಂಥದ್ದು ಏನಿದೆ ಅದನ್ನೇ ಈ ವಿಡಿಯೋ ಮಾತಾಡೋಣ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಆರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತು ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. 2000ನ ಎಕ್ಸ್ಮೆನ್ ಮೂವಿ ಎಷ್ಟು ಕ್ಲಾಸಿಕ್ ಆಗಿದೆ, ಎಷ್ಟು ಕ್ರೇಜಿ ಆಗಿದೆ ಅಂದರೆ ಈ ಮೂವಿಯಿಂದಾನೇ ನಮ್ಮ MCU ಅವ್ರಿಗೆ ನಾವು ಕೂಡ ಒಂದು ಸೂಪರ್ ಹೀರೋ ಯೂನಿವರ್ಸ್ನ ಬಿಲ್ಡ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಸೋನಿ ಅವರು ನಾವು ಕೂಡ ಸ್ಪೈಡರ್ಮ್ಯಾನ್ ಮೂವಿ ಮಾಡ್ಬೋದು ಅಂತ ಒಂದು ನಂಬಿಕೆ ಬಂತು. ಈ ಎಕ್ಸ್ಮೆನ್ ಮೂವಿ ಆಗಿನ ಕಾಲದಲ್ಲೇ ಯಾವ ಥರ ಬ್ಲಾಕ್ ಬಸ್ಟರ್ ಆಯಿತು ಅಂದರೆ ಲಿಟ್ರಲಿ ನಮ್ಮ ಸೋನಿ ಅವರ ಒಂದು ಸ್ಪೈಡರ್ಮ್ಯಾನ್ ಮೂವಿಯಲ್ಲಿ ನಮ್ಮ ವಾಲ್ವರಿನ್ ಕೂಡ ಬರಬೇಕಾಗಿತ್ತು. ಆದರೆ ನಮ್ಮ ಸೋನಿ ಮತ್ತು ನಮ್ಮ ಫಾಕ್ಸ್ ಮಧ್ಯೆ ಡೀಲ್ ವರ್ಕ್ ಆಗಿಲ್ಲ. ಸೊ ಇದರಿಂದ ವಾಲ್ವರಿನ್ ಸೀನ್ನ ಕಟ್ ಮಾಡಿದ್ರು ಅಥವಾ ಶೂಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಸೊ ಈ ಥರ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಈ ಮೂವಿಯಲ್ಲಿ ಅಂಥದ್ದು ಏನಿದೆ ಆ್ಯಂಡ್ ಅದನ್ನೇ ನಾವಿಲ್ಲಿ ಮಾತಾಡೋಣ. ಇಷ್ಟೆಲ್ಲ ಚೆನ್ನಾಗಿದ್ರು ಕೂಡ ಸ್ಟೋರಿ ಟೆಲ್ಲಿಂಗಲ್ಲಿ ತುಂಬ ಮಿಸ್ ಮಾಡ್ತಾರೆ. ಮೊದಲು ನಮಗೆ ಇದು ಯಾವ ಯೂನಿವರ್ಸ್ ಅಂತ ತೋರಿಸಲ್ಲ. ಅಫ್ಕೋರ್ಸ್ ಆಗೆಲ್ಲ ಇನ್ನು ಮಲ್ಟಿವರ್ಸ್ ಲೈವ್ ಆ್ಯಕ್ಷನಲ್ಲಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಇದ್ದಿಲ್ಲ. ಇನ್ನೊಂದು ಎಕ್ಸ್ಮೆನ್ ಮೂವಿಯಲ್ಲಿ ಅಷ್ಟು ಬೇಗ ಎಕ್ಸ್ಮೆನ್ ಟೀಮ್ ಕೂಡ ಫಾರ್ಮ್ ಆಗಿದೆ. ಆ್ಯಂಡ್ ಅಷ್ಟೇ ಅಲ್ಲ, ನಮ್ಮ ಎಕ್ಸೇವಿಯರ್ ಅವನದೇ ಒಂದು ಸ್ಕೂಲ್ ಕೂಡ ನೋಡ್ತೀವಿ. ಆಲ್ರೆಡಿ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ವರ್ಸಸ್ ಮ್ಯಾಗ್ನಿಟೋ ಡಿಫೆನ್ಸ್ ನೋಡ್ತೀವಿ. ಹ್ಯೂಮನ್ಸ್ ವರ್ಸಸ್ ಮ್ಯೂಟೆಂಟ್ಸ್ ಕೂಡ ಶುರು ಆಗಿದೆ. ಸೊ ಇವೆಲ್ಲದ್ರ ಬಗ್ಗೆ ಹೇಗಾಯಿತು ಅಂತ ನಮಗೆ ಈ ಮೂವಿಯಲ್ಲಿ ತೋರಿಸಲ್ಲ. ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಲೋಗನ್ ಈ ಮೂವಿಯಲ್ಲಿ ಆಲ್ರೆಡಿ ಸೈಕ್ ಆಗೋಗಿದ್ದಾನೆ. ಅವ್ನ ಬ್ಯಾಕ್ ಸ್ಟೋರಿನ ಲೈಟಾಗಿ ಟೀಸ್ ಮಾಡಿದ್ರು ಕೂಡ ಅವ್ನಿಗೇನಾಯಿತು ಅಂತ ತೋರಿಸಲ್ಲ. ಚಾರ್ಲ್ಸ್ ಎಕ್ಸೇವಿಯರ್ ಮತ್ತು ನಮ್ಮ ಲೋಗನ್ ಮಧ್ಯ ಒಂದು ಡೆಪ್ತ್ ಇರುತ್ತೆ ಆ್ಯಂಡ್ ಅದನ್ನು ಕೂಡ ಮಿಸ್ ಮಾಡಿದ್ದಾರೆ. ಇನ್ನು ಈ ಮೂವಿ ಬಗ್ಗೆ ಮಾತಾಡಬೇಕಂದ್ರೆ ಮೂವಿ ಮೇಜರ್ಲಿ ಫೋಕಸ್ ಆಗೋದು ನಮ್ಮ ರೋಗ್, ವಾಲ್ವರಿನ್ ಮತ್ತು ಮ್ಯಾಗ್ನಿಟೋ ಮೇಲೆ. ಮೂವಿ ಸ್ಟಾರ್ಟಿಂಗಲ್ಲೇ ನಾವು 1940 ಪೋಲ್ಯಾಂಡ್ ನೋಡ್ತೀವಿ. ಸೊ ಆಗ ವರ್ಲ್ಡ್ ವಾರ್ 2 ಟೈಮ್ ನಮ್ಮ ನಾಜಿ ಅವರು ಪೋಲ್ಯಾಂಡ್ನ ಅಕ್ವೈರ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಅವ್ರ ಅಪ್ಪ ಅಮ್ಮ ಇಂದ ದೂರ ಮಾಡ್ತಾರೆ. ಸೊ ಆ ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ಎರಿಕ್ ಯಾರು ಗೊತ್ತಿಲ್ವಾ, ನಮ್ಮ ಮ್ಯಾಗ್ನಿಟೋ ಬ್ರೋ. ಆ್ಯಸ್ ಐ ಆಲ್ವೇಸ್ ಸೇ, ವಿಲನ್ಸ್ ಆರ್ ನಾಟ್ ಬಾರ್ನ್, ಪೀಪಲ್ ಮೇಕ್ ದೆಮ್ ಟು ಬಿ ಒನ್. ಸೊ ಈ ಟ್ರಾಮಾಯಿಂದ ನಮ್ಮ ಎರಿಕ್ಗೆ ಎಕ್ಸ್ ಜೀನ್ ಅವೇಕ್ ಆಗುತ್ತೆ. ಸೊ ಇದರಿಂದ ಅವನಿಗೆ ಫುಲ್ ಮೆಟಲ್ನ ಕಂಟ್ರೋಲ್ ಮಾಡೋ ಪವರ್ ಜೊತೆಗೆ ಮ್ಯಾಗ್ನೆಟಿಕ್ ಪವರ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಪವರ್ಸ್ ಎಲ್ಲ ನಾವು ನೋಡಿರೋ ಥರ ಒಂದು ಎಕ್ಸ್ಪೆರಿಮೆಂಟಿಂದ ಆಗಿರಲಿ ಅಥವಾ ಹಾರ್ಡ್ ವರ್ಕಿಂಗಿಂದ ಆಗಿರಲಿ ಅಥವಾ ನೆಪೋಟಿಸಮಿಂದ ಆಗಿರಲಿ ಬಂದಿರಲ್ಲ. ಇವೆಲ್ಲ ಪವರ್ ಬರೋಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಮಂಗನಿಂದ ಹೇಗೆ ನಾವು ಮಾನವ ಆದ್ವಿ, ಅದೇ ಥರ ಮಾನವನಿಂದ ಇನ್ನೂ ಒಂದು ಸ್ಟೆಪ್ ಬಂದು ನಮ್ಮ ಮ್ಯೂಟೆಂಟ್ಸ್. ಸೊ ಎವಲ್ಯೂಷನಿಂದ ಮಾನವನ ನೆಕ್ಸ್ಟ್ ಸ್ಟೇಜೇ ಬಂದು ಮ್ಯೂಟೇಷನ್. ಸೊ ಈ ಮ್ಯೂಟೇಷನ್ ಆಗಿರಲಿ ಅಥವಾ ಎವಲ್ಯೂಷನ್ ಆಗಿರಲಿ ಯಾವಾಗ ಆಗ್ತಾರೆ, ಯಾರು ಆಗ್ತಾರೆ ಅಂತ ಗೊತ್ತಿರಲ್ಲ. ಪ್ಯೂಬರ್ಟಿ ಅಂದರೆ ಯಾವಾಗ ಅವ್ರು ದೊಡ್ಡವ್ರು ಆಗ್ತಾರೋ ಅಥವಾ ಅವ್ರು ಫುಲ್ ಡಿಪ್ರೆಸ್ಡ್ ಆಗಿರಲಿ ಅಥವಾ ಅವ್ರ ಮೆಂಟಲಿ ಫುಲ್ ಟ್ರಾಮಾ ಯಾವಾಗ ಆಗುತ್ತಲ್ಲ ಆಗ ಅವ್ರ ಬಾಡಿಯಲ್ಲಿ ಎಕ್ಸ್ ಜೀನ್ ಅವೇಕ್ ಆಗುತ್ತೆ. ಸೊ ಇದರಿಂದ ಅವರು ಮ್ಯೂಟೆಂಟ್ಸ್ ಆಗೋದು. ಅದಕ್ಕೇ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ಇವ್ರನ್ನೆಲ್ಲರೂ ಕೂಡ ಗಾಡ್ ಗಿಫ್ಟೆಡ್ ಚೈಲ್ಡ್ ಅಂತ ಅನ್ನೋದು. ಸೊ ಈಗ ನಿಮಗೆ ಮ್ಯೂಟೆಂಟ್ಸ್ ಮತ್ತು ಮ್ಯೂಟೇಷನ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಇದೇ ಥರ ಅರ್ಲಿ 20s ಒಬ್ಳು ಹುಡುಗಿ ಅವ್ನ ಹುಡುಗನ ಜೊತೆ ಏನೋ ಮಾಡಬೇಕು ಅಂತ ಹೋಗ್ತಾಳೆ. ಏನಾದರೂ ಮಾಡುವಾಗ ಆಫ್ಕೋರ್ಸ್ ಅವನ ಟಚ್ ಮಾಡಲೇಬೇಕು ತಾನೆ. ಸೊ ಯಾವಾಗ ಆ ಹುಡುಗಿ ಅವನ ಟಚ್ ಮಾಡೋಕ್ಕೆ ಹೋಗ್ತಾಳೋ ಆಗ ಅವನ ಬಾಡಿ ಶಾಕ್ ಹೊಡೆದಂಗೆ ಆಗುತ್ತೆ ಆ್ಯಂಡ್ ಅದರಿಂದ ಅವ್ನು ಕೋಮಾಗಿ ಹೋಗ್ತಾನೆ. ಸೊ ಇದನ್ನ ನೋಡಿ ಆ ಹುಡುಗಿಗೆ ಬಾಯಿಗೆ ಬಂದಿರುತ್ತೆ ಎಲ್ಲಿ ನನ್ನ ಜೈಲ್ಗೆ ಹಾಕ್ತಾರೆ ಅಂತ. ಸೊ ಅದರಿಂದ ಅವಳು ಅವ್ಳ ಮನೆ ಬಿಟ್ಟು ಓಡೋಗ್ತಾಳೆ. ಆ್ಯಂಡ್ ಇವಳು ಬೇರೆ ಯಾರೂ ಅಲ್ಲ, ನಮ್ಮ ರೋಗ್. ಇವಳ ಪವರ್ಸ್ ಬಂದು ಇವಳು ಯಾರನ್ನೇ ಟಚ್ ಮಾಡಿದ್ರು ಕೂಡ ಅವ್ರ ಬಾಡಿಯ ಎನರ್ಜಿ ಅಷ್ಟೇ ಅಲ್ಲದೆ ಅವ್ರ ಮೆಮೊರೀಸ್ ಆಗಿರಲಿ ಅಥವಾ ಅವ್ರ ಸೂಪರ್ ಪವರ್ಸ್ನೂ ಕೂಡ ತಗೊಳ್ಳೋ ಪವರ್ಸ್ ಇರುತ್ತೆ. ಸೊ ಆಗಲೇ ಅವನು ಇವಳನ್ನ ಟಚ್ ಮಾಡುವಾಗ ಅವನಿಗೆ ಶಾಕ್ ಹೊಡೆದಿಲ್ಲ, ಅವ್ನ ಬಾಡಿಯಲ್ಲಿರೋ ಎನರ್ಜಿ ಎಲ್ಲನೂ ಕೂಡ ಇವಳ ಬಾಡಿ ಒಳಗೆ ಹೋಗ್ತಾಯಿತ್ತು. ಸೊ ಇದರಿಂದ ಅವನ ಬಾಡಿ ಫುಲ್ ವೀಕ್ ಆಗಿ ಕೋಮಾಗೋದ. ಇದರಿಂದಾನೇ ನಮ್ಮ ರೋಗ್ ಯಾರನ್ನೂ ಕೂಡ ಟಚ್ ಮಾಡೋಕ್ಕೆ ಬಿಡಲ್ಲ. ಒಂದು ಇವಳಿಗೇ ಪವರ್ ಸಿಗೋದು, ಆದರೆ ಅವರ ಡಾರ್ಕ್ ಮೆಮೊರೀಸ್ ಆಗಿರಲಿ ಅವರ ಈವಿಲ್ ಮೈಂಡ್ಸೆಟ್ ಆಗಿರಲಿ ಇವಳ ಬಾಡಿ ಒಳಗೆ ಹೋಗುತ್ತೆ. ಸೊ ಇದರಿಂದ ನಮ್ಮ ರೋಗ್ ಸೈಕ್ ಆಗೋಗ್ತಾಳೆ. ಸೊ ಮನೆಯಿಂದ ಎಸ್ಕೇಪ್ ಆಗಿ ನಮ್ಮ ರೋಗ್ ಒಬ್ಬ ಬಾಕ್ಸರ್ನ ಮೀಟ್ ಆಗ್ತಾಳೆ. ಅವ್ನು ಬರೀ ಕುಡಿಯೋದ್ರಲ್ಲೇ ಬ್ಯುಸಿ ಇರ್ತಾನೆ. ಆದರೆ ಬಾರಲ್ಲಿ ಜಗಳ ಮಾಡಿಕೊಂಡು ಆಚೆ ಬರ್ತಾನೆ. ನೋಡಿದ್ರೆ ಅವ್ನ ಗಾಡಿ ಒಳಗಡೆ ಸೈಲೆಂಟಾಗಿ ನಮ್ಮ ರೋಗ್ ಕೂತಿರ್ತಾಳೆ.
ಸೊ ಇವರಿಬ್ರು ಗಾಡಿಯಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಗಾಡಿ ಡೆಸ್ಟ್ರಾಯ್ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ ಅಂಡ್ ದಟ್ ಈಸ್ ನಮ್ಮ ಸೇಬರ್ ಟೂತ್. ಸೊ ಇಲ್ಲಿ ನಾವು ವಾಲ್ವರಿನ್ ವರ್ಸಸ್ ಸೇಬರ್ ಟೂತ್ ಫೈಟ್ ನೋಡಬೇಕಾಗಿತ್ತು, ಆದರೆ ಅಲ್ಲಿಗೆ ಸೈಕ್ಲಾಪ್ಸ್ ಮತ್ತು ಸ್ಟಾರ್ಮ್ ಬಂದು ಫೈಟ್ನ ನಿಲ್ಲಿಸಿ ನಮ್ಮ ವಾಲ್ವರಿನ್ ಮತ್ತೆ ನಮ್ಮ ರೋಗ್ನ ಸೇವ್ ಮಾಡ್ತಾರೆ. ಇದರಿಂದಾನೇ ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಮೂವಿಯಲ್ಲಿ ನಮ್ಮ ಡೆಡ್ ಪೂಲ್ ಈ ಒಂದು ಫೈಟ್ ಸೀನ್ಗೆ ಅಷ್ಟು ಹೈಪ್ ಕೊಡೋದು. You look ridiculous. People have waited decades for this fight. It's not going to be easy. Maybe nice. Shoot the double and take him down. Side. ಸೊ ಇಲ್ಲಿ ಸೇಬರ್ ಟೂತ್ ಸುಮ್ಮನೆ ಅಟ್ಯಾಕ್ ಮಾಡಕ್ಕೆ ಬಂದಿರಲ್ಲ ಅಂಡ್ ಸೇಮ್ ವಿತ್ ನಮ್ಮ ಸೈಕ್ಲಾಪ್ಸ್ ಅಂಡ್ ಸ್ಟಾರ್ಮ್. ಸೊ ಇಲ್ಲಿ ಸೇಬರ್ ಟೂತ್ ಬಂದಿರೋ ಕಾರಣ ನಮ್ಮ ಮ್ಯಾಗ್ನಿಟೋ ಅಂಡ್ ಸೈಕ್ಲಾಪ್ಸ್ ಮತ್ತು ನಮ್ಮ ಸ್ಟಾರ್ಮ್ ಬಂದಿರೋ ಕಾರಣ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್. ಸೊ ಈಗ ನಾವು ಈ ಮೂವಿಯ ಮೇನ್ ಪ್ಲಾಟ್ ನೋಡ್ತೀವಿ. ನಾವಿಲ್ಲಿ 3 ಪಾರ್ಟೀಸ್ ನೋಡ್ತೀವಿ ಬ್ರೋ. BJP JDS ಕಾಂಗ್ರೆಸ್ ಅಲ್ಲ ಬ್ರೋ. ನಮ್ಮ ಸೆನೇಟರ್ ಕೆಲಿ, ಮ್ಯಾಗ್ನಿಟೋ ಮತ್ತು ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ನ ಪಾರ್ಟೀಸ್. ಸೆನೇಟರ್ ಕೆಲಿ ಬಂದು ಮ್ಯೂಟೆಂಟ್ಸ್ ಲೋಪರ್ಗಳು, ಈಗಲೇ ಈ ನಮ್ಮ ಮಕ್ಕಳನ್ನೆಲ್ಲ ಹುಡುಕಿ ಲಾಕ್ ಮಾಡಿ ಸಾಯಿಸಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ನಮ್ಮಂಥ ಹ್ಯೂಮನ್ಸ್ನ ಸಾಯಿಸಿ ಈ ನಮ್ಮ ಮಕ್ಕಳೇ ರೂಲ್ ಮಾಡ್ತಾರೆ ಅಂತ ಅವನ ಉದ್ದೇಶ. ಇನ್ನೊಂದು ಕಡೆ ನಮ್ಮ ಮ್ಯಾಗ್ನಿಟೋ. ಸೊ ಇವನು ಬಂದು ಹ್ಯೂಮನ್ಸ್ ಎಲ್ಲ ನಾಯಿನ ಮಕ್ಕಳು, ಇವ್ರು ಯಾರೂ ಸರಿ ಹೋಗಲ್ಲ. World War II ಬದುಕಿ ಬಂದಿರೋ ನಾನು, ನನಗೆ ಗೊತ್ತಿದ್ವಾ ಈ ನಮ್ಮ ಮಕ್ಕಳು ಹೇಗೆ ಅಂತ. ನಮ್ಮನ್ನೆಲ್ಲ ನೋಡಿ ಭಯಪಟ್ಟು ಮುಂದೆ ನಮ್ಮನ್ನೇ ಜೈಲಿಗೆ ಹಾಕಿ ಸಾಯಿಸ್ತಾರೆ ಅಂತ ಬೋಡಿ ಮಕ್ಕಳು ಅಂತ ನಮ್ಮ ಮ್ಯಾಗ್ನಿಟೋ. ಇನ್ನು ಕೊನೆಯದಾಗಿ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್. ಇವನು ಅಂತ ನಾನ್ ವೈಲೆನ್ಸ್, ಶಾಂತಿ, ಎಲ್ಲ ಕಡೆ ಪೀಸ್ ಪೀಸ್ ಕೂಡಿ ಬಾಳಿದ್ದಾರೆ, ಸ್ವರ್ಗ ಸುಖ ಅನ್ನೋ ಥರ. ಹ್ಯೂಮನ್ಸ್ ವರ್ಸಸ್ ಮ್ಯೂಟೆಂಟ್ಸ್ ಆಗಬಾರ್ದು, ಹ್ಯೂಮನ್ಸ್ ಆ್ಯಂಡ್ ಮ್ಯೂಟೆಂಟ್ಸ್ ಆಗಬೇಕು ಅನ್ನೋ ಥರ ಈ ಒಂದು ಉದ್ದೇಶ. ಈ ನನ್ನ ಮಗ ಸರಿ ಹೋಗಲ್ಲ ಅಂತಾನೆ ನಮ್ಮ ಮ್ಯಾಗ್ನಿಟೋ ಇವನ್ನ ಬಿಟ್ಟು ಹೋಗೋದು. ಮುಂದೆ ಇವನೇ ಒಂದು ಹೊಸ ಟೀಮ್ನ ಫಾರ್ಮ್ ಮಾಡ್ತಾನೆ ಆ್ಯಂಡ್ ಆ ಟೀಮಲ್ಲಿ ನಮ್ಮ ಸೇಬರ್ ಟೂತ್, ಟೋಡ್ ಮತ್ತು ನಮ್ಮ ಮಿಸ್ಟಿಕ್ ಇರ್ತಾಳೆ. ಮುಂದೆ ಮ್ಯಾಗ್ನಿಟೋ ಒಂದು ಮಿಷಿನ್ನ ಬಿಲ್ಡ್ ಮಾಡ್ತಾನೆ, ಅದರಿಂದ ಎಲ್ಲ ಹ್ಯೂಮನ್ಸ್ನು ಕೂಡ ಮ್ಯೂಟೆಂಟ್ಸ್ ಆಗಿ ಮಾಡಬೇಕು ಅಂತ ಇರ್ತಾನೆ. ಆ್ಯಂಡ್ ಇದಕ್ಕೆ ಫಸ್ಟ್ ವಿಕ್ಟಿಮ್ ಬಂದು ನಮ್ಮ ಸೆನೇಟರ್ ಕೆಲಿ. ಇವನ್ನ ಆ ಮಿಷಿನ್ ಒಳಗೆ ಹಾಕಿ ಮುಂದೆ ನಮ್ಮ ಸೆನೇಟರ್ ಕೆಲಿ ಸಾಯ್ತಾನೆ. ಸೊ ಇದನ್ನ ಪ್ರಾಪರಾಗಿ ವರ್ಕ್ ಮಾಡಿಸಿ ಇಡೀ NYCಗೂ ಕೂಡ ಸ್ಪ್ರೆಡ್ ಮಾಡಬೇಕು ಅಂತ ಇರ್ತಾನೆ. ಆ್ಯಂಡ್ ಅದಕ್ಕೆ ಎನರ್ಜಿ ಬೇಕು, ಪವರ್ ಬೇಕು. ಆ್ಯಂಡ್ ಆಗ್ಲೇ ನಮ್ಮ ಮ್ಯಾಗ್ನಿಟೋಗೆ ನಮ್ಮ ರೋಗ್ ಕಾಣಿಸೋದು. ಸೊ ಮ್ಯಾಗ್ನಿಟೋ ಇಲ್ಲಿ ಅವನ ಪವರ್ನ ರೋಗಿಗೆ ಅಬ್ಸರ್ವ್ ಮಾಡಿಸಿ ಅವಳನ್ನ ಒಂದು ವೆಸಲ್ ಆಗಿ ಉಪಯೋಗಿಸಿ ಈ ಮಿಷಿನ್ನ ವರ್ಕ್ ಮಾಡಿಸ್ಬೇಕು ಅಂತ ಇರ್ತಾನೆ. ಈ ಕಡೆ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ನ ಮೇಜರ್ ಪವರ್ ಬಂದು ಟೆಲಿಪ್ಯಾಥಿ. ಆದರೂ ಕೂಡ ಮ್ಯಾಗ್ನಿಟೋ ಮೈಂಡ್ ಒಳಗೆ ಹೋಗೋಕ್ಕೆ ಆಗ್ತಲ್ಲ. ಮ್ಯಾಗ್ನಿಟೋ ಮೈಂಡ್ ಒಳಗೆ ಹೋಗಿ ಅವ್ನು ಏನು ಮಾಡೋಕ್ಕೆ ಹೋಗ್ತಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಆಗ್ತಿದ್ದಲ್ಲ, ಬಿಕಾಸ್ ಆಫ್ ಮ್ಯಾಗ್ನಿಟೋ ಹೆಲ್ಮೆಟ್. ಮೂವಿಯಲ್ಲಿ ಅಷ್ಟು ಪ್ರಾಪರಾಗಿ ತೋರಿಸಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ. ಆದರೆ ಕಾಮಿಕ್ಸಲ್ಲಿ ಆ ಹೆಲ್ಮೆಟ್ ಇದೆ ಅಲ್ಲ, ಆ ಹೆಲ್ಮೆಟ್ ನಮ್ಮ ಮ್ಯಾಗ್ನಿಟೋಗೆ ಒಂದು ಸಯೋನಿಕ್ ಶೀಲ್ಡ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಆ ಹೆಲ್ಮೆಟ್ಟೇ ಅವ್ನ ಮೈಂಡ್ ಒಳಗೆ ಯಾರು ಹೋಗ್ದಿರಂಗೆ ನೋಡ್ಕೊಳ್ಳುತ್ತೆ. ಆ್ಯಂಡ್ ಇದನ್ನು ನಾವು ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಮೂವಿಯಲ್ಲಿ ನೋಡ್ತೀವಿ. Now I know Magneto's dead, but I'd venture to guess that his helmet is lying around here somewhere. Cassandra melted the helmet after she killed him. She don't play. She knows that helmet was the only way to protect anyone from her powers. ಸೊ ಆಗ ನಾವು ನಮ್ಮ ಸೈಕ್ಲಾಪ್ಸ್, ಜೀನ್ ಗ್ರೇ, ಸ್ಟಾರ್ಮ್ನ ಪವರ್ಸ್ ನೋಡ್ತೀವಿ. ಆಲ್ದೋ ಈ ಮೂವಿಯಲ್ಲಿ ಇವ್ರು ಯಾರಿಗೂ ಕೂಡ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಇನ್ನು ನಮ್ಮ ಮ್ಯಾಗ್ನಿಟೋ ಟೀಮಲ್ಲಿರೋ ನಮ್ಮ ಮಿಸ್ಟಿಕ್ಗಂತೂ ಒಂದು ಡೈಲಾಗ್ ಕೂಡ ಕೊಟ್ಟಿಲ್ಲ. ಸೊ ಒಂದು ರಾತ್ರಿ ನಮ್ಮ ಲೋಗನ್ಗೆ ಅಮ್ನೀಷಾ ಇರುತ್ತೆ. ಸೊ ಅದರಿಂದ ಅವ್ನು ಮಲಗುವಾಗೆಲ್ಲ ಅವ್ನು ನೈಟ್ ಮೇಲೆ ನೋಡ್ತಿರ್ತಾನೆ. ಸೊ ಆಗ ನಮಗೆ ಗೊತ್ತಾಗತ್ತೆ ಲೋಗನ್ ಒಬ್ಬ ಹೀಲಿಂಗ್ ಮ್ಯೂಟೆಂಟ್. ಆದರೆ ವೆಪನ್ ಎಕ್ಸ್ ಪ್ರೋಗ್ರಾಮಿಂದ ಅವ್ನ ಬಾಡಿ ಒಳಗೆ ಅಡಮ್ಯಾಂಟಿಯಮ್ನ ಹಾಕಿ ಅವ್ನ ಬಾಡಿಯಲ್ಲಿರೋ ಬೋನ್ ಜೊತೆಗೆ ಅಡಮ್ಯಾಂಟಿಯಮ್ ಮೆಟಲ್ನ ಮರ್ಜ್ ಮಾಡ್ತಾರೆ. ಇದೇ ಟೈಮ್ಗೆ ನಮ್ಮ ರೋಗ್ ಬರ್ತಾಳೆ. ಲೋಗನ್ ಮಿಸ್ ಆಗಿ ಅವನ ಸಾಯಿಸ್ತಾನೆ. ಆದರೆ ಅವಳು ಇವನ್ ಪವರ್ಸ್ನ ಯೂಸ್ ಮಾಡಿ ರಿಕವರ್ ಆಗ್ತಾಳೆ. ಇದೇ ರೀತಿ ಮತ್ತೆ ಯಾರಿಗೂ ಆಗಬಾರ್ದು ಅಂತ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ನ ಸ್ಕೂಲ್ನ ಬಿಟ್ಟು ಮತ್ತೆ ನಮ್ಮ ರೋಗ್ ಓಡೋಗ್ತಾಳೆ. ಆಗ ರೋಗ್ ನಮ್ಮ ಮ್ಯಾಗ್ನಿಟೋ ಕೈಗೆ ಸಿಗಾಕೊಂಡು ಲಾಸ್ಟ್ ಫೈಟ್ ಸೀನ್ಗೆ ಹೋಗ್ತೀವಿ. ಸೊ ಅಲ್ಲಿ ನಮ್ಮ ಎಕ್ಸ್ಮೆನ್ ಅವರು ಮ್ಯಾಗ್ನಿಟೋ ಮಿಷಿನ್ನ ಬ್ರೇಕ್ ಮಾಡಿ ಅವನ್ನ ಜೈಲ್ಗೆ ಹಾಕ್ತಾರೆ. ಆ್ಯಂಡ್ ರೋಗ್ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ಸ್ಕೂಲಲ್ಲೇ ಇರ್ತಾಳೆ. ಆ್ಯಂಡ್ ಲೋಗನ್ ವಾಪಸ್ ಅವನ ಅಡ್ವೆಂಚರ್ಗೆ ಹೋಗ್ತಾನೆ. ಆ್ಯಂಡ್ ಮೂವಿಯ ಕೊನೆಯಲ್ಲಿ ನಮ್ಮ ಮ್ಯಾಗ್ನಿಟೋ ಜೈಲಲ್ಲೇ ಇರ್ತಾನೆ. ಆದರೆ ಆ ಜೈಲ್ ಬಂದು ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ಸ್ಕೂಲ್ ಒಳಗಿರುತ್ತೆ. ಆ್ಯಂಡ್ ಅಲ್ಲಿ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ಮತ್ತು ನಮ್ಮ ಮ್ಯಾಗ್ನಿಟೋ ಇಬ್ಬರು ಕೂಡ ಚೆಸ್ ಆಡ್ತಿರ್ತಾರೆ. ಸೊ ಇಲ್ಲಿ ಈ ಚೆಸ್ ಸೀನ್ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಈ ಒಂದು ಸೀನೇ ಮುಂದೆ ಡೂಮ್ಸ್ಡೇ ಮೂವಿಗೆ ಒಂದು ಮೇಜರ್ ಪ್ಲಗ್ ಪಾಯಿಂಟ್ ಆಗೋದು. ಸೊ ಫೈನಲಿ ರೋಡ್ ಟು ಡೂಮ್ಸ್ಡೇ ಎಪಿಸೋಡ್ 1 ದಟ್ ಈಸ್ ನಮ್ಮ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು. ಸೊ ಈಗ ನಿಮಗೆ
ಎಕ್ಸ್ಮೆನ್ ಬಗ್ಗೆ ಆಗಿರಲಿ ಅಥವಾ ನಮ್ಮ ಮ್ಯೂಟೆಂಟ್ಸ್ ಬಗ್ಗೆ ಆಗಿರಲಿ ನಿಮಗೊಂದು ಐಡಿಯಾ ಬಂದಿರುತ್ತೆ. ಆ್ಯಂಡ್ ಈಗ ಈ ಮೂವಿ ನಮ್ಮ ಡೂಮ್ಸ್ಡೇ ಮೂವಿಗೆ ಹೇಗೆ ರಿಲೇಟ್ ಆಗುತ್ತೆ. ಸೊ ಒಂದು ಮೇಜರಲ್ಲಿ ಈ ಯೂನಿವರ್ಸ್ ಈ ಮೂವಿಯಲ್ಲಿ ತೋರಿಸಲ್ಲ, ಆದರೂ ಕೂಡ ಈ ಯೂನಿವರ್ಸ್ ಬಂದು ನಮ್ಮ ಅರ್ತ್ 10,005. ಸೊ ನಾನು ಆಗಲೇ ಹೇಳ್ದಂಗೆ ಈ ಮೂವಿ ಆಗಿನ ಕಾಲದಲ್ಲೇ ಒನ್ ಆಫ್ ದ ಬೆಸ್ಟ್ ಅಥವಾ ಒನ್ ಆಫ್ ದ ಮೋಸ್ಟ್ ಫೇಮಸ್ ಮೂವಿ ಆಗಿತ್ತು. ಸೊ ಇದರಿಂದ ಈ ಯೂನಿವರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದು ಈ ಮೂವಿಯ ಎಂಡಲ್ಲಿ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ಮತ್ತು ನಮ್ಮ ಮ್ಯಾಗ್ನಿಟೋ ಇಬ್ಬರು ಕೂಡ ಚೆಸ್ ಆಡ್ತಾರೆ. ಆ್ಯಂಡ್ ಅದೇ ಚೆಸ್ ಗೇಮ್ನ ನಾವು ಡೂಮ್ಸ್ಡೇ ಮೂವಿಯಲ್ಲಿ ನೋಡ್ತೀವಿ. ಚೆಸ್ ಒಂದು ಬೋರಿಂಗ್ ಗೇಮ್ ಅಂತ ಗೊತ್ತು ಬ್ರೋ, ಆದರೆ ಇಷ್ಟು ಲಾಂಗೆಸ್ಟ್ ಗೇಮ್ ಅಂತ ನನಗೆ ನಿಜ ಗೊತ್ತಿಲ್ಲ. ಸೊ ಇನ್ನೂ ತುಂಬಾ ಇದೆ ಈ ಯೂನಿವರ್ಸಿಂದ ನಮ್ಮ ಡೂಮ್ಸ್ಡೇ ಮೂವಿಗೆ ಕನೆಕ್ಟ್ ಆಗೋಕ್ಕೆ. ಆದರೆ ಅದು ಬಂದು ನಮ್ಮ ನೆಕ್ಸ್ಟ್ ವೀಕ್ನ ಎಪಿಸೋಡ್ ಆ್ಯಂಡ್ ಅದು ಬಂದು ನಮ್ಮ X2 ಮೂವಿಯಲ್ಲಿ ಗೊತ್ತಾಗತ್ತೆ. ಸೊ ಈ ಒಂದು ಬ್ರೇಕ್ ಡೌನ್ ನಿಮಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಥಿಯರೀಸ್, ನಿಮ್ಮ ಒಂದು ಕ್ವಶನ್ಸ್ ಏನೇ ಇದ್ದರೂ ಕೂಡ ಕಮೆಂಟ್ಸ್ ಓಪನ್ ಆಗೇ ಇರುತ್ತೆ. ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಐ ಲವ್ ಯು ಆಲ್ 3000.